ಇಲ್ಲ ಒತ್ತಾಗೋಯ್ತು ಬಿರ್ಬಿರ್ನೆ ಬಾರೆ ಏನ್ ಮಾಡ್ತಿದ್ಯಾ? ಅಯ್ಯ 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 ನಿಧಾನಕ್ಕೆ ಬರ್ತಿರ್ತೀಯಮ್ಮ ನೀನಂತೂ ಅತ್ಲಾಗಿ. ವಾ ಸುಮ್ಮಕ್ ತೆಪ್ಪಗ್ ಮಂತಾವ್ ಕೂತ್ಕೊಳ್ಳಿ ಅಂತ ಹೇಳಿರೋನು ಸುಮ್ಕಿರಲ್ಲ. ಹ್ಮ್ ನನಗೆ ಕೈ ನೋವು ಬರುತ್ತೆ ಕಾಲ್ ನೋವು ಬರುತ್ತೆ ಅಂತಿರ್ತೀಯ, ಅಯ್ಯೋ ಅನ್ನಿಸ್ತಿರ್ತೀಯ. ಹಾ ನಿನ್ಗೆ ಹೊಲತ್ತಾವ ಬೇಡ ಕಣೆ ಬರ್ಬೇಡ ಕಣೆ ಅಂತ ಹೇಳಿದ್ರು ಬರ್ತೀನಿ ಕಣಜ್ಜೋ, ನನಗೂ ಕುಂತು ಕುಂತು ಬೇಸರ ಆಗಂಗೆ ಆಗ್ತೈತೆ ಅಂತ ಹಠ ಮಾಡ್ಕೊಂಡ್ ಬರ್ತೀಯಮ್ಮ ಅತ್ಲಾಗಿ. ವಾ ನೀನಂತೂ ಅದು ಯಾಕೆ ಹಿಂಗೆ ಹಠ ಮಾಡೋದು ಕಲ್ತೀಯೋ ಏನೋ. ಹ್ಞೂ ಆ ಪಾಪ ಅವ್ನು ಸಣ್ಣವ್ನ ಆಟ ಮಾಡಂಗೆ ಮಾಡ್ತೀಯಮ್ಮ ನೀನಂತೂ ಅದ್ಲಾಗಿ. ತೆಪ್ಪಗೆ ಮಂತಾವ ತಿಂಡಿ ತಿನ್ಕೊಂಡು ಆರಾಮಾಗಿ ಮಲ್ಕಡಕ್ಕೆ ಆಗ್ತಿರಲ್ವಾ ಒಂದ್ಗಳಿಗೆ? ಹಾಂ ಏನಯ್ಯ ಅನ್ನಿಸ್ತೀಯ ಏನೋ ಮಾತ್ಲಾಗಿ. ಬಾ ಬಿರ್ಬಿರ್ನೆ ಒತ್ತಾಗೋಯ್ತು, ಇನ್ನೇನು ಮಾಡೋಕ್ಕಾಗುತ್ತೆ ಅತ್ಲಾಗಿ. ಇಗಳಜ ನೋಡಜ, ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ, ನೀನು ಪಾಡಿಗೆ ನೀನು ಸುಮ್ಮಕ್ಕೆ ಹೋಗ್ಬಿಡು. ದಾರಿ ಉದ್ದಕ್ಕೂ ಕೊಟ 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 ಅನ್ಕೊಂಡು ಅಯ್ಯ ಅನ್ನಿಸ್ಕೊಂಡು ನನ್ಗಂತೂ ಇದು ಮಾಡಬೇಡ ನೀನು. ವಾ ನನಗೆ ಬರ್ತಾ ಇರೋ ಕೋಪಕ್ಕೆ ಮತ್ತೆ ಏನು ಅವಾಗ್ಲಿ ನಾನು ನೋಡ್ತಿದ್ದೀನಿ. ವಾ ಒಂದೇ ಸಂಖ್ಯೆ ಅದು ಇದು ಇದು ಅದು ಅನ್ಕೊಂಡು ಕೊಟ 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 ಅನ್ಕೊಂಡು ಬರ್ತೈತೆ ಹಂಗೆ. ಒಂದ್ ಗಳಿಗೆ ನಾನು ಬಾಯಿ ತೆಪ್ಪಗೆ ನಿನ್ಕಡ್ತಿಲ್ಲ. ಅಲ್ಲ ಕಣಜ ಇಗಳಜ, ಹೇಳೋದು ಒಂದ್ ಅರ್ಥ ಮಾಡ್ಕ. ವಾ ನಾನೇನು ಏನ್ ಬೇಕು ಬೇಕು ಅಂತ ಬರ್ತಿದ್ದೀನ? ಹೊಲತ್ತಾವ ಹೋಗಿ ಹಂಗೆ ಹುಣಸೆ ಮರ ಎಲ್ಲ ನೋಡ್ಕೊಂಬರದ ಅಂತ ನಾನು ಬರ್ತಿದ್ದೀನಿ. ಮಂತಾವ ಏಟು ಅಂತ ಕೂತ್ಕೊಂಡು ಹೇಳು. ಏನೋ ಬರ್ತೀನಪ್ಪ ಬೇಜಾರಾಗ್ತೈತೆ, ಹಂಗೆ ಹೊಲ ಗದ್ದೆ ಎಲ್ಲ ನೋಡ್ಕೊಂಬಂದು ಬಲು ದಿವಸ ಆಗೋಯ್ತು, ಬರ್ತೀನಿ ಕಣಜ್ಜ ಅಂತ ಹೇಳಿದೆ. ಏನ್ ಹಂಗೆ ಅವಾಗ್ಲಿ ನಾನು ನೋಡ್ತಿದ್ದೀನಿ. ಆ ದಾರಿ ಉದ್ದಕ್ಕೂ ಹೋಗೋರೆಲ್ಲ ಕೇಳಿಸ್ಕೋಬೇಕು ನಿನ್ ಮಾತನ್ನ. ಹಂಗ್ ಜೋರ ಮಾತಾಡ್ಕೊಂಡು ಹೋಗ್ತಿದ್ಯಲ್ಲ ನೀನು. ಸಮಾಧಾನ ನೀಲ್ವಾ ನಿನ್ಗೆ? ಸರಿ ಆಯ್ತು ಹೋಗು, ನನ್ಗೇನ್ ದಾರಿ ಗೊತ್ತಿಲ್ವಾ ಹೊಲ ಗೊತ್ತಿಲ್ವಾ? ನನ್ನ ಪಾಡಿಗೆ ನಾನು ಬರ್ತೀನಿ, ನೀನ್ ಪಾಡಿಗೆ ನೀನು ಸುಮ್ಮಕ್ಕೆ ಹೋಗ್ಬಿಡು ನೀನು. ನಿನ್ಗೇನು ನನಗೇನು ಜೊತೆಲಿ ಕರ್ಕೊಂಡು ಹೋಗಂತ ನಾನೇನು ಹೇಳ್ತಿಲ್ಲ. ಏನ್ ಅವಾಗ್ಲಿ ನಾನು ನೋಡ್ತಿದ್ದೀನಿ, ಏನ್ ಸಮಾಧಾನನೇ ಇಲ್ವಾ? ಒಳ್ಳೆ ಇದಾಡಂಗ್ ಆಡ್ತಿದ್ಯಾ? ಹೋಗ್ಲಿ ಬಿಡತ್ಲಾಗಿ, ಹಂಗಲ್ಲ ಕಣೆ ನಾನು ಹೇಳ್ತಿರೋದು. ವಾ ನೀನು ಕಾಲ್ ನೋವು ಕೈ ನೋವು ಅಂತ ಅಯ್ಯೋ ಅನ್ನಿಸ್ತಿರ್ತೀಯ. ಬರೋದೇನೋ ಹೊಲತ್ತಾವ ಬಂದ್ಬಿಡ್ತೀಯ ರಪ್ಪನ್ನ ಹಠ ಮಾಡ್ಕೊಂಡು ಒಂದೇ ಸಮಕ್ಕೆ ಬರ್ತೀಯ. ಆಮೇಕಿಂದ ಕಾಲ್ ನೋವು ಬರ್ತೈತೆ, ಕೈ ನೋವು ಬರ್ತೈತೆ, ತಲೆನೋವು ಬರ್ತೈತೆ, ಬಿಸಿಲಲ್ಲಿ ತಿರ್ಗಾಡೋದಕ್ಕೆ ಸುಸ್ತಾಗ್ತೈತೆ. ಒಂದೊಂದ್ ಎರಡೆರಡು ಥರದ್ದು ಹೇಳಲ್ಲ. ನಮ್ಮ ಪಾಡಿಗೆ ನಾವು ಹೆಂಗ ಕೆಲಸ ಮಾಡ್ಕೊಳ್ತೀವಿ, ತೋಟದ್ದು ಹೊಲದ್ದು ನೀನೇನು ಕರಿತೀವ? ನೀನು ಪಾಡಿಗೆ ನೀನು ಆರಾಮಾಗಿ ಊಟ ಗೀಟ ತಿಂಡಿ ಗಿಂಡಿ ಎಲ್ಲ ಮಾಡ್ಕೊಂಡು ನೆಮ್ಮದಿಯಾಗಿ ಒಂದಿಟ್ಟು ಆದ್ರೆ ಮನೆ ಕೆಲಸ ಮಾಡ್ಕ. ಇಲ್ಲಾಂದ್ರೆ ನೀನು ಪಾಡಿಗೆ ನೀನು ಆರಾಮಾಗಿ ಇರೇ, ನಿನ್ನ ಆರೋಗ್ಯ ನೋಡ್ಕೊಂಡಂತ ಸಾವಿರ ಸಲ ಹೇಳಿರು ನಿಂದೇ ನೀನು ಹಠ ಮಾಡ್ತೀಯಲ್ಲೇ. ಹೇಳೋದು ಅರ್ಥ ಮಾಡ್ಕೋಬೇಕಮ್ಮ. ನಾನೇನೋ ಹೇಳಕ್ ಹೋಗ್ತೀನಿ, ಅರ್ಥ ಮಾಡ್ಕೊಳ್ಳೋದು ಏನಿಲ್ಲ. ಅದಕ್ಕೇನೇನೆ ನನ್ನ ಮೇಲೆ ರೇಗಾಡ್ತೀಯಮ್ಮ ನೀನು. ಹಂಗೆಲ್ಲ ರೇಗಾಡಿದ್ರೆ ಸರಿ ಆಗಲ್ ಕಣ್, ಸುಮ್ಕಿರೈ. ಆಯ್ತು ಇವಾಗ ಏನಿವಾಗ ಬರ್ತೀಯಲ್ವ ಹೊಲತ್ತವ? ಆಯ್ತು ಬಾ ಕರ್ಕೊಂಡು ಹೋಗ್ತೀನಿ. ಅದಕ್ಕೆ ಯಾಕೆ ಹಿಂಗ್ ಬೇಜಾರು ಮಾಡ್ಕೊಳ್ತಿದ್ಯಾ? ಅಲ್ಲ ಕಣಜ್ಜ, ಇದು ಹುಣಸೆ ಹಣ್ಣು ಬಿಟ್ಟಾವ ಹುಣಸೆ ಮರದಲ್ಲಿ? ಏನು ಈ ಸಲ ಏನು ಫಸ್ಲೇನಾರ ಆಗೈತಾ ಆಗಿಲ್ಲ ಜಾ ಈ ಸಲ? ಹೋದ್ ಸಲಿನೂ ಅಷ್ಟೇನು ಆಗಿರಲ್ಲಪ್ಪ. ಈ ಸಲ ಏನ್ ಫಸ್ಲು ಗಿಸ್ಲು ಏನಾರು ಜಾಸ್ತಿ ಆಗೈತೋ ಕಡಿಮೆ ಆಗೈತೋ? ಏನು ಫಸ್ಲು ಆಗೇ ಇಲ್ವಾ? ನೋಡ್ಕೊಂಬಂದಿದ್ಯಾ ಇಲ್ಲ? ಏನು ಹುಣಸೆ ಹಣ್ಣು ಹಣ್ಣಾಗಿದಾವೋ ಆಗಿಲ್ವೋ? ನಿನ್ಗೆ ನಾವೆಲ್ಲ ಜ್ಞಾನ ಇಲ್ಲ ಕಣಿ, ಹೇಳು ನೀನು. ಮಾತೆತ್ತಿರ ಹಸ್ಗಳನ್ನ ಬಿಟ್ಕೊಂಡು ತೋಟತಾ ಹೋಗ್ತೀಯ. ಅಲ್ಲಿ ಇರು ಗೌಡ್ರು, ಆ ಶಂಕರಾಜ, ಆ ಜಗಣ್ಣ, ಒಂದ್ 4-5 ಜನ ಇದ್ದೀರಾ. ಎಲ್ಲಾರು ಸೇರ್ಕೊಂಡ್ಬಿಟ್ಟು ಆರಾಮಾಗಿ ತೋಟದಲ್ಲಿ ನೆರಳಲ್ಲಿ ಕೂತ್ಕೊಂಡ್ಬಿಟ್ಟು ಹರಟೆ ಹೊಡಿಯೋದು ಬೆಳಗಿಂದ ಸಂಜೆ ಗಂಟ. ಇನ್ನೇನು ಬೇಜಾರಾದ್ರೆ ಇನ್ನೇನು, ಅವನು ಗಿರೀಶಪ್ಪನ ಹೋಟ್ಲಿಗೆ ಹೋಗ್ಬಿಟ್ಟು ಒಂದಿಟ್ಟು ಟೀ ಕುಡಿಯೋದು, ಬೋಂಡಾ ತಿನ್ನೋದು, ಚರ್ಮುರಿ ತಿನ್ನೋದು, ಇದೇ ಆಗೋಯ್ತು ನಿಮ್ದು. ಇನ್ನೇನಿಲ್ಲ ನಿಮ್ಗೆ. ಹೋಗ್ತಾರಿಗೆ ಇದ್ಯಾಕೆ ಹಿಂಗಾಡ್ತೀಯ ನೀನು? ಸುಮ್ಮಕ್ ತೆಪ್ಪಗ್ ಬಾರೆ. ನಾನೇನು ನೋಡಿಲ್ವಾ ಹಂಗಾರೆ? ನನಗೇನು ಜ್ಞಾನ ಇಲ್ಲ ಅಂದ್ಕೊಂಡಿದ್ಯಾ? ದಿವಸಕ್ಕೆ 2-3 ಸಲ ಹೊಲತ್ತಾವ ತೋಟತ್ತಾವ ಎಲ್ಲ ಗದ್ದೆ ತಾವೆಲ್ಲ ತಿರ್ಗಾಡ್ಕೊಂಡ್ ಬರ್ತೀನಿ ಹಂಗಾರೆ ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ ನೀನು? ನಾನೇನು ನೋಡಲ್ಲ ಅನ್ಕೊಂಡಿದ್ಯಾ? ಪರವಾಗಿಲ್ಲ ಕಣೆ ನೀನು ಒಂದ್ರಿಟು. ಓಹೋ ಹೆಂಗ್ ಮಾತಾಡ್ತೀಯ ನೋಡು, ನೀನು ಲೆಕ್ಕ ಹಾಕು ನೀನು. ಏನಿಲ್ಲ, 2 ಮರದಲ್ಲೂ ಹುಣಸೆ ಹಣ್ಣೆಲ್ಲ ಇನ್ನೇನು ಹಣ್ಣಾಗ್ತಾ ಬಂದವೆ. ಕೆಲವೊಂದು ಮೇಲ್ಗಡೆವು ದೋರ್ಗಾಯಿ ಇದ್ದಂಗೆ ಇದಾವೆ. ಇದು ಮಾತ್ರ ಎಲ್ಲಾನು ಕೆಳಗಡೆ ಮಾತ್ರ ಹಣ್ಣಾಗ್ಬಿಟ್ಟವ್ ಕೊಡೆ. ಸಾಲದಿಕ್ಕೆ ಇನ್ನೊಂದು ಏನಾಗ್ತೈತೆ ಅಂದ್ರೆ, ಇನ್ನೂ ಒಂದು ವಾರ 15 ದಿವಸ ಹೋಗ್ಬೇಕು. ಆಮೇಕಿಂದ ಎಲ್ಲ ಬಡ್ಕೊಂಬಂದ್ರೆ ಆಗುತ್ತೆ. ನನ್ನ ಕೈಲಿ ಇನ್ನೇನಾಗುತ್ತೆ? ಆ ಹುಡುಗ ಕುಮಾರಣ್ಣಂಗೆ ಹೇಳೋದಂದ್ರೆ ಅವನು ಪುರ್ಸತ್ತಾಗಿರಲ್ಲ, ಏನಿಲ್ಲ. ಯಾರಿಗಾರ ಹೇಳ್ಬೇಕು, 1-2-3 ಜನಕ್ಕೆ. ಕೂಲಿಯವ್ರಿಗೆ ಹೇಳ್ಬಿಟ್ಟು ಎಲ್ಲ ಹುಣಸೆ ಹಣ್ಣೆಲ್ಲ ತಗೊಂಡು ಎಲ್ಲ ಬಡ್ಕೊಂಡು ಬರಬೇಕು. ಇಲ್ಲ ಅಂದ್ರೆ ಏನಾಗ್ತೈತೆ ಅಂದ್ರೆ ಅಲ್ಲಿ ಅವ್ರು ಇವ್ರು ಬರೋರು, ಆ ಹೊಲತ್ತಾವ ತೋಟತ್ತಾವ ತಿರ್ಗಾಡೋರು ಹೆಂಗ ಕೈಗೆ ಸಿಗುತ್ತಂತ ಏನು ಹುಣಸೆ ಹಣ್ಣೆಲ್ಲ ಕಿತ್ಕೊಂಡು ಹೋಗೋದೇ ಆಗೋಯ್ತೆ. ಬಿಡ್ತಾನೆ ಇಲ್ಲ. ಆ ಕೆಳಗದವು ಹುಣಸೆ ಹಣ್ಣುಗಳು ಅದೆಷ್ಟಿದ್ದು ಎಲ್ಲ ಕಿತ್ಕೊಂಡು ಹೋಗ್ತಿದ್ದಾರೆ. ಅದಕ್ಕೆ ಅರ್ಧ ನಾನು ತೋಟತಾವ್ ಜಾಸ್ತಿ ಹೋಗ್ದಲೆ ಹೊಲತ್ತಾವರ್ದಾಗ ಹೋಗ್ತಿರೋದು. ಇನ್ನೇನು ಸ್ವಲ್ಪ ದಿವಸ ಬಿಟ್ರೆ ಎಲ್ಲ ಕಿತ್ತಾಕ್ಬಿಡ್ತಾರೆ ಕಣೆ. ಎಲ್ಲ ಏನ್ ಮೇಲ್ಗಡೆ ಒಂದ್ ಸ್ವಲ್ಪ ಇದಾವ ಆಟೆಯ, ಕೆಳಗಡೆ ಮಾತ್ರ ಎಲ್ಲಾರು ಕಿತ್ಕೊಂಡು ಹೋಗ್ತಿದ್ದಾರೆ ಹುಣಸೆ ಹಣ್ಣ.
ಯಾರಂತ ಹುಡ್ಕೊಂಡು ಹೋಗೋಣ ಯಾರಿಗಂತ ಹೇಳಕ್ ಹೋಗೋಣ ಅತ್ಲಾಗಿ ಸುಮ್ಕಾಗ್ಬಿಟ್ಟಿದ್ದೇನೆ ಅತ್ಲಾಗಿ ಎಷ್ಟಾರು ಕುಯ್ಕೊಂಡು ಹೋಗ್ಲಿ ಕಿತ್ಕೊಂಡು ಹೋಗ್ಲಿ ಇನ್ನೇನ್ ಮಾಡಕ್ಕಾಗುತ್ತೆ ಅಂತ. ಹ್ಞೂ ನನಗೂ ಹೇಳಿ 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 ನೋಡಿ ನೋಡಿ ಎಷ್ಟಂತ ಕಾಯ್ಕೊಂಡಿರಕ್ಕಾಗುತ್ತೆ ನೀನೇ ಹೇಳು. ಅಲ್ಲ ಕುಯ್ಕೊಂಡು ಹೋಗ್ತಿದಾರನ್ನು ನನಗ್ ಗೊತ್ತಿತ್ತು. ನಾನಿನ್ನೇನು ಅಷ್ಟೇನ್ ಫಸ್ಲು ಬಿಟ್ಟಿಲ್ಲ. ಇನ್ನೇನು ಹುಣಸೆ ಮರದಲ್ಲಿ ಇನ್ನೇನು ಈ ವರ್ಷನು ಹೋದ ವರ್ಷನು ಬಿಟ್ಟಿರಲ್ವಲ್ಲ. ಇನ್ನೇನು ಈ ವರ್ಷನು ಇನ್ನೇನು ಬಿಟ್ಟಿಲ್ಲ. ಇನ್ನೇನು ಮರ ಬೇರೆ ಹಳೆದಾಯ್ತಾ ಬಂತು. ಇನ್ನೇನು ಸಾಮಾನ್ಯಕ್ಕೆ ಫಸ್ಲೆಲ್ಲ ಕಡಿಮೆ ಅನ್ಕೊಂಡು ನಾನು ಸುಮ್ಕಾಗಿದ್ದೆ. ಫಸ್ಲು ಚೆನ್ನಾಗಿ ಬಿಟ್ಟೈತಂಗಾರೆ ಎಲ್ಲ. ಇನ್ನೇನು ನಮ್ದು ಹುಣಸೆ ಮರದಲ್ಲಿ ಹುಣಸೆ ಹಣ್ಣು ಮಾತ್ರ ಒಳ್ಳೆ ಹುಳಿ ಹುಣಸೆ ಹಣ್ಣು ಒಳ್ಳೆ ಚೆನ್ನಾಗಿ ಫಸ್ಲು ಬಿಡ್ತವೆ. ಅವ್ರು ಇಲ್ಲಿ ಕುಯ್ಕೊಂಡು ಹೋಗಿರ್ತಾರೆ ಕಣಿ ಹೇಳಿ ಇನ್ನೇನು ಮಾಡಕ್ಕಾಗುತ್ತೆ. ನಾವು ಒಂದೇ ಸಂಖ್ಯೆ ಅದೆಷ್ಟು ಅಂತ ಕಾಯ್ಕೊಂಡು ಕೂತ್ಕೊಳಕ್ಕಾಗುತ್ತೆ ಹೇಳು. ಅವ್ರೇ ಅರ್ಥ ಮಾಡ್ಕೋಬೇಕಣಪ್ಪ. ಬೇರೆದ್ರಲ್ಲಿ ಹಂಗೆಲ್ಲ ಕುಯ್ಕೊಂಡು ಹೋಗ್ಬಾರ್ದು ಅಂತ ಕೆಲಸ ಎಲ್ಲ ಮಾಡಬಾರ್ದು ಅಂತ ನಾವ್ ಎಷ್ಟಂತ ಹೇಳಕ್ಕಾಗುತ್ತೆ ಹೇಳು. ಹೋಗ್ಲಿ ಬಿಡತ್ಲಾಗಿ ಇನ್ನೇನ್ ಮಾಡಕ್ಕಾಗುತ್ತೆ. ಅವ್ರು ಇನ್ನೇನ್ ತಿನ್ನೋದಕ್ಕೆ ಅಲ್ವಾ ಮನೆಗೆ ತಗೊಂಡು ಹೋಗ್ಬಿಟ್ಟು ಸಾಂಬಾರ್ ಗಿಂಬಾರ್ ಮಾಡ್ಕೊಂಡು ತಿನ್ನೋದಕ್ಕೆ ಅಲ್ವಾ ಕುಯ್ಕೊಂಡು ಹೋಗೋದು. ಹೋಗ್ಲಿ ಬಿಡತ್ಲಾಗಿ ಇನ್ನೇನ್ ಮಾಡೋಣ. ನಾವು ಮೇಲ್ಗಡೆ ಬಡ್ಕೊಂಡು ಬಂದ್ರೆ ಆಗುತ್ತೆ. ಕೆಳಗಡೆ ನಮ್ದು ಹುಣಸೆ ಮರ ಏನಾಗ್ಬಿಡುತ್ತಂದ್ರೆ ಆ ಕೆಳಗಡೆ ಎಲ್ಲ ಜಗ್ಗೋಗ್ಬಿಡ್ತಾವ್ ನೋಡು. ಹಣ್ಣಿಗೂನು ಅದಕ್ಕೂನು ಹಂಗಾಗಿ ಎಲ್ಲಾರ್ಗೂನು ಪಟ ಪಟ ಕೈಗೆ ಸಿಗ್ಬಿಡ್ತವೆ. ಒಂದ್ ಸ್ವಲ್ಪ ಎತ್ತರವಾಗಿ ಇದ್ದಿದ್ರೆ ಸರಿ ಆಗ್ಬಿಡೋದು. ಅದೇನಾಯ್ತಂದ್ರೆ ಕೆಳಗಡೆ ಎಲ್ಲ ಜಗ್ ಬಿಡ್ತಾವ್ ನೋಡು. ಎಲ್ಲ ಕುಯ್ಕೊಂಡ್ ಬಂದ್ಬಿಡ್ತಾರೆ ರಪ್ಪನ್ನ. ಎಲ್ಲ ಸೊಪ್ಪು ಕುಯ್ಕೊಂಬರಕ್ ಹೋಗೋರು, ಹೊಲತಾ ಹೋಗೋರು, ತೋಟತಾ ಹೋಗೋರು ಹಂಗೆ ತಿರ್ಗಾಡ್ಕೊಂಡ್ ಬರ್ತಾರೆ, ಹಿಂಗ್ ಕುಯ್ಕೊಂಡ್ ಹೋಗ್ಬಿಡ್ತಾರೆ. ಹಂಗ ಆಗ್ತೈತ್ ಕಣಿ ಹೇಳು. ಇನ್ನೇನ್ ಮಾಡೋಣ. ಸರಿ ಸರಿ ಆಯ್ತು ಕಣ ಬಾರೆ ಇನ್ನೇನ್ ಮಾಡಕ್ಕಾಗುತ್ತತ್ಲಾಗಿ. ಅವ್ರು ಇನ್ನೇನು ತಿನ್ನೋದಕ್ಕೆ ಅಲ್ವೇನ ತಗೊಂಡು ಹೋಗೋದು. ಇನ್ನೇನು ಸಾಂಬಾರ್ ಗಿಂಬಾರ್ ಮಾಡ್ಕೊಂಡು ಇರ್ಲಿ ಕಣ ಬಾ. ಇನ್ನೇನ್ ನಮ್ ಜನನೇ ನಮ್ಮೂರವ್ರೆ ಅಲ್ವಾ. ಇರ್ಲಿ ಕಣ ಬಾ ಇನ್ನೇನ್ ಮಾಡಕ್ಕಾಗುತ್ತೆ ಅತ್ಲಾಗಿ. ಎಲ್ಲ ರಂಗಜ್ಜ. ಓಹೋ ಏನಪ್ಪೋ ಗಂಡ ಹೆಂಡತಿ ಇಬ್ರಾಳದನು ಎತ್ಲಾಗ ಹೊಲ್ಟ್ ಬಿಟ್ಟಿದಿರು. ಬೆಳಗ್ಗೇನು ಎಲ್ಲಲ್ಲ ರಂಗಜ್ಜ ಹೋಗ್ತಿರೋದು. ಎತ್ಲಾಗ ಹೋಗ್ತಿರೋದು. ಗೌಡ್ರೆ ಇನ್ ಎತ್ಲಾಗ ಹೋಗನ್ರಿ ಗೌಡ್ರೆ. ನಿಮಗ್ ಗೊತ್ತಿಲ್ವೇನ್ರಿ ಗೌಡ್ರೆ. ಇನ್ನೇನು ಹೋದ್ರೆ ತೋಟತಾ ಹೋಗ್ತಿವಿಲ್ಲ ಹೊಲತ್ತಾ ಹೋಗ್ತಿದೀವಿ. ಹೊಲತ್ತಾ ಹೋಗ್ತಿದೀನಿ ಕಣ್ರಿ ಗೌಡ್ರೆ. ಇನ್ನೇನು ಮಾಡೋಣ ಮಂತವ ತಿಂಡಿ ತಿಂದ ಆಯ್ತು. ಅದಕ್ಕೆ ನಾನು ನಮ್ಮ ಅಜ್ಜಿ ಇಬ್ರಾಳದನು ಹಂಗೆ ಹೊಲತ್ತವೆಲ್ಲ ಹೋಗ್ಬಿಟ್ಟು ಅಡಾಡ್ಕೊಂಡ್ ಬರೋದಂತ ಹೋಗ್ತಿದೀವಿ ಗೌಡ್ರೆ. ಗೌಡ್ರೆ ಹಂಗೆ ಒಂದ್ರಿಟ್ಟು ಹುಣಸೆ ಮರ ಎಲ್ಲ ಹುಣಸೆ ಹಣ್ಣೆಲ್ಲ ಬಿಟ್ಟವೆ. ಅದೇನಾಗೈತೆ ಅಂದ್ರೆ ಎಲ್ಲಾರು ಕುಯ್ಕೊಂಡು ಬೇರೆ ಹೋಗ್ತಿದಾರೆ. ನಮ್ಮ ಅಜ್ಜಿ ನೋಡ್ತೀನಂತ ಹೇಳ್ತು. ಅದಕ್ಕೆ ನಮ್ಮ ಅಜ್ಜಿ ಕರ್ಕೊಂಡು ಹೋಗ್ತಿದ್ದೀನಿ. ಅಲ್ಲ ಕಳ್ಳ ರಂಗಜ್ಜ. ಅಲ್ಲ ಕಣೋ ನೀನ್ ನೋಡೋ ನೀನು ಟಿಪ್ಟೂರಿಗೆ ಹೋಗಿ ಬರೋನ್ ಕಳ್ಳ ರಂಗಜ್ಜ ಅಂತ ಹೇಳಿದೀನಿ. ನೀನ್ ನೋಡಿದ್ರೆ ನೀನು ಇನ್ನು ಹೊಲತ್ತಾವಲೆ ಹೋಗ್ತಿದ್ದೀನಿ ಗೌಡ್ರೆ ಅಂತ ಹೇಳ್ತಿದ್ಯಲ್ಲದ ರಂಗಜ್ಜ. ಇಲ್ಲ ನೀನ್ ಹೇಳದೆ ಒಂದು ಮಾಡದೆ ಒಂದು ಕಣಿ ಹೇಳಪಾತ್ಲಗಿ. ಅದಕ್ಕೆ ಬಲು ಬೇಜಾರಾಗ್ಬಿಡೋದು. ಅವ್ನು ನಮ್ಮ ಶಂಕರಜ್ಜಿ ಇದಾನಲ್ಲ ಅವ್ನು ಸುಳ್ಳು ಸುಮ್ಕೆ ಏನು ಹೇಳೋದ ಕಳ್ಳ ನಿನಗೆ. ಎಲೆ ಗೌಡ್ರೆ. ನೀವು ರಂಗಜ್ಜ ಬಲು ಕಲ್ತ್ಬಿಟ್ಟಿದ್ದಾನೆ ಇತ್ತೀಚೆಗೆ. ಯಾಕ ಎಲ್ಲಿ ಕರೆದ್ರು ಬರಲ್ ಕಣ್ರಿ ಗೌಡ್ರೆ. ನೀವೇನು ಕರ್ಕೊಂಬರಕ್ ಹೋಗ್ತೀರಾ ಸುಮ್ಕಿರ್ರಿ ಬರ್ರಿ ನಾವು ಇಬ್ರಾಳೆ ಹೋಗೋಣ ಅಂತ ಅವ್ನು ಹೇಳ್ದ ಅವ್ನು ಶಂಕರಜ್ಜ. ಎಲೆ ಸುಮ್ಕಿರ್ಲ ಬರ್ತಾರೆ ರಂಗಜ್ಜ ಇನ್ನೆತ್ಲಾಗ ಹೋಗ್ತಾನೆ ಬರ್ತಾನೆ ಕಣ್ ಸುಮ್ಕಿರು. ನೀನ್ ಅದೇ ಯಾಕೆ ಹಿಂಗೆ ಆಡ್ತೀಯ ಅಂತ ನಾನು ಹೇಳ್ದೆ. ನೀನ್ ನೋಡಿರೆ ಅಲ್ಲ ಕಳ್ಳ ರಂಗಜ್ಜ ಲೇ. ತಿಪ್ಟೂರಿಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ನೀನು ಇನ್ನೂ ನೀನು ನೀನು ಹೊಲತ್ತಾ ಹೋಗ್ಬೇಕಂತ ಹೋಗ್ತಿದೀಯಲ್ಲ. ನೀನು ಮಾಡೋದು ಸರಿಯಲ್ಲ ರಂಗಜ್ಜ. ಅಲ್ಲ ಗೌಡ್ರೆ ತಿಪ್ಟೂರಿಗೆ ಹೋಗೋಣ ಅಂತ ಹೇಳಿದ್ನ ನಾನು. ಅದು ಯಾವಾಗ ಹೇಳದ್ನಪ್ಪ ನಾನು ಗೌಡ್ರೆ. ಅದು ಯಾವಾಗ ಹೇಳಿದೆ ಅಂತ ಗೊತ್ತಿಲ್ಲ ಕಣ್ರಿ ಗೌಡ್ರೆ. ಅಲ್ಲ ಕಣ್ರಿ ಗೌಡ್ರೆ ನಿನ್ನೆ ಸಾಯಂಕಾಲ ಡೈರಿ ತಾವ ಹಾಲಾಗ್ಬಿಟ್ಟು ಅಲ್ಲೇ ಡೈರಿ ತಾವ್ಲನೇ ಕುಂತಿದ್ದೆ. ಮತ್ತೆ ಅಂಗಡಿ ತಾವ್ಲೂ ಅಲ್ಲೇ ಸಿಕ್ಕಿದ್ರಿ. ಅವಾಗ ಏನು ಹೇಳಲೇ ಇಲ್ಲ. ಮತ್ತಿನ್ಯಾವಾಗ ರೀ ಗೌಡ್ರೆ ಹೇಳಿದ್ದು ನೀವು ತಿಪ್ಟೂರಿಗೆ ಹೋಗೋಣ ಅಂತ. ಗೌಡ್ರೆ ನಿಜಾಲು ಸುಳ್ಳು ಯಾಕೆ ಹೇಳೋಣ ನನಗೆ ಗೊತ್ತಿಲ್ಲ ಕಣ್ರಿ ಗೌಡ್ರೆ. ಮೊದಲೇ ಗೊತ್ತಿದ್ದಿದ್ರೆ ನಾನು ನಿಜ ಆಗ್ಲೂ ಎಲ್ಲೂ ಬರ್ತಿರಲ್ಲ ಕಣ್ರಿ ಗೌಡ್ರೆ. ನಿಮ್ಮಂತವ ನಿಮ್ಗಿಂತ ಮುಂಚೆ ನಾನು ಹೊರಟು ನಿಂತು ಬರ್ರಿ ಗೌಡ್ರೆ ಹೋಗೋಣ ಹೊತ್ತಾಗೋಯ್ತು ಅಂತ ಬಂದು ನಾನೇ ಕರ್ಕೊಂಡು ಹೋಗ್ತಿದ್ದೆ. ಅಂಥದ್ರಲ್ಲಿ ನೀವು ಹಿಂಗೆ ಹೇಳ್ತಿರಲ್ರಿ ಗೌಡ್ರೆ. ಹೋಗಿ ನಮ್ಮ ಶಂಕರಜ್ಜ ಮಾತು ಕೇಳ್ಕೊಂಬಿಟ್ಟು ಏನಾಯ್ತು ಹೇಳ್ರಿ. ಈಗ ಯಾವತ್ತು ಹೇಳಿದ್ರಿ ಏನಕ್ಕೆ ಹೋಗ್ತಿದ್ದೀರ ಇವಾಗ ಏನು ಎತ್ತ ಅಂತ ಬಂದ್ರಿಟ್ಟು ಹೇಳ್ರಿ. ಅದಕ್ಕೇನಂತೆ ಇವಾಗ್ಲೂ ಏನು ಕಾಲ ಏನು ಮಿಂಚಿಲ್ಲ. ಅದಕ್ಕೇನಂತೆ ಒಂದು ಅರ್ಧ ಗಂಟೆ ಹಿಂಗೆ ಹೊಲತ್ತಾ ಹೋಗ್ರ ಅಪ್ಪನ ಬಂದು ಬೇಕಾದ್ರೆ ಹೋಗಿ ಬಂದ್ರೆ ಆಗುತ್ತೆ. ನೋಡ ರಂಗಜ್ಜ ಲೇ ಎಲ್ಲ ಹಿಂಗ್ ಮಾತಾಡ್ತೀಯ ರಂಗಜ್ಜ ನೀನು. ಎಲ್ಲ ನಿನ್ಗೂ ವಯಸ್ಸಾಗೋಯ್ತು. ಅಲ್ಲೇ ಒಂದ್ರಿಟ್ಟು ಮರವು ಶುರು ಆಗ್ಬಿಟ್ಟೈತ್ ಕಳ್ಳೆ. ಅಲ್ಕಳ್ಳ ಮೊನ್ನೆ ಇನ್ನೊಂದು ಮಂತಾವ್ ಬಂದಾಗ ನಾನು ಹೇಳೋಗಿದ್ದಿರಲ್ವಲ್ಲ. ಕೊಬ್ಬರಿ ತಗೊಂಡ್ಬಿಟ್ಟು ಮಾರ್ಕೆಟಿಗೆ ಹಾಕಕ್ ಹೋಗ್ಬೇಕಳ್ಳ ರಂಗಜ್ಜ. ನನಗೂ ಬಲು ಬೇಜಾರಾಗಿ ಹೋಗ್ಬಿಡುತ್ತೆ. ನಾನು ನೀನು ಶಂಕರಜ್ಜ ಮೂರು ಹೋಗ್ ಅನ್ಕೊಂಡ್ರಲ್ಲ. ಹೋಗ್ಬಿಟ್ಟು ಇನ್ನೇನು ಕೊಬ್ಬರಿ ಎಲ್ಲ ಹಾಕ್ಬಿಟ್ಟು ಅತ್ಲಾಗಿಂದ ಬಂದು ಒಳ್ಳೆ ಚೆನ್ನಾಗಿರೋ ಹೋಟ್ಲಿಗೆ ಹೋಗ್ಬಿಟ್ಟು ಏನಾರ ತಿನ್ಕೊಂಡ್ ಬರೋಂದ್ಕೊಂಡ್ರಲ್ಲ ಬೇಜಾರಾಗ್ತೈತೆ. ಅಲ್ಲ ಬಲು ದಿವಸ ಆಗ್ಬೋಯ್ತು. 3 ಜನನು ಹೋಗಿ ಅಂತ ನಾನು ಹೇಳಿದ್ದೀನಿ. ಸರಿ ಕಣ್ರಿ ಗೌಡ್ರೆ ಆಯ್ತು.
ನೀವೆಲ್ಲ ರೆಡಿ ಮಾಡ್ಕೊಂಡಿರಿ ಅತ್ಲಾಗಿ, ಎಲ್ಲ ಮೂಟೆ ಚೀಲ ಕಟ್ಟಿ ಎಲ್ಲ ರೆಡಿ ಮಾಡ್ಕೊಳ್ರಿ, ಟ್ಯಾಕ್ಟ್ರಿ ತಗೊಂಡು ಹೋಗೋಣ ಅತ್ಲಾಗಿ ಅಂತ ನೀವೇ ಹೇಳಿದಿರ. ಹೇಳ್ಬಿಟ್ಟು ಇವಾಗ ನೋಡಿರಿ ಹಿಂಗೆ ಹೇಳ್ತಿದ್ಯಲ್ಲ ರಂಗಜ್ಜಾಲೇ, ಪರವಾಗಿಲ್ಲ ಕಣ್ಲ ನೀನು ಒಂಥರ ಬಲುವಿದ್ಯಾ ಕಣಿ ಹೇಳಪ್ಪ ನೀನು. ಉಕ್ಕಂಡ್ರಿ ಗೌಡ್ರೆ, ಥೋ ಎಂತ ಕೆಲಸ ಆಗೋಯ್ತ್ರಿ ಗೌಡ್ರೆ. ಉಕ್ಕಂಡ್ರಿ ಗೌಡ್ರೆ, ಒಂದ್ 2-3 ದಿವಸದಿಂದ ನಾನೇ ಹೇಳಿದ್ದೆ ಅಲ್ವಾ, ಅವ್ನ್ ಗಿರೀಶಪ್ಪನ ಹೋಟ್ಲ ತಾವ್ಲೆ ಕೂತ್ಕೊಂಡ್ಬಿಟ್ಟು ಹೇಳಿದ್ದೆ ಕಣ್ರಿ ಗೌಡ್ರೆ. ಗೌಡ್ರೆ ಅದೇನಾಗೋಯ್ತು ಅಂದ್ರೆ ನೀವು ದಿನಾಲು ನೆನಪು ಮಾಡ್ಬೇಕಿತ್ತು. ಇಲ್ಲ ಅಂದ್ರೆ ನೆನ್ನೆ ಸಾಯಂಕಾಲ ನಾವು ಅಂಗಡಿ ತಾವಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದು, ಇಲ್ಲ ಡೈರಿ ತಾವ್ ಕೂತ್ಕೊಂಡು ಮಾತಾಡ್ತಿದ್ದು ತಾನೇ, ಹಾಲಾಕ್ಬಿಟ್ಟು ಬಂದು ಅವಾಗ್ಲಾದ್ರೂ ಒಂದ್ ಮಾತು ನೆನಪು ಮಾಡೋದಲ್ವೇನ್ರಿ ಗೌಡ್ರೆ. ರಂಗಜ್ಜ ಹೋಗ್ಬೇಕಲ್ಲ ಹೇಳಿದ್ದಲ್ಲ, ಇನ್ನೇನು ಹೋಗ್ ಬರಕಂಡ್ಲ ಕೊಪ್ರಿ ಹಾಕ್ ಬರಕ್ಕೆ ಅಂತ ಒಂದೇ ಒಂದ್ ಮಾತು ಹೇಳಿದ್ರೆ ರಪ್ಪನ್ನ ರೆಡಿ ಆಗ್ಬಿಟ್ಟು ಇನ್ನೇನು ಒಲ್ಟ್ ನಿಂತ್ಕೊಂತಿದ್ದೆ ಕಣ್ರಿ ಗೌಡ್ರೆ ನಾನು. ನೋಡ್ರಿ ನೀವು ಎಂತ ಕೆಲಸ ಮಾಡಿದೀರಾ. ಈಗ ಏನ್ ಮಾಡೋಣ ಇವಾಗ, ನಾನು ಬೇರೆ ನಮ್ಮ ಅಜ್ಜಿ ಕರ್ಕೊಂಡು ಹೊಲತಾವ್ ಬೇರೆ ಹೊಲ್ಟಿದ್ದೀನಿ. ಏನ್ ಮಾಡೋದ್ರಿ ಗೌಡ್ರೆ, ಮತ್ತೀಗ ನೀವೇ ಹೇಳ್ಬಿಡ್ರಿ ಹಿಂಗ್ ಮಾಡೋಣ ಅಂತ. ನಿಜ ಕಣ್ರಿ ಗೌಡ್ರೆ, ಮತ್ತೆ ನಾನೇನು ಸುಮ್ಕೆ ಏನು ಸುಳ್ಳು ಹೇಳ್ತಿಲ್ಲ, ನಾಟಕ ಮಾಡ್ತಿಲ್ಲ. ಹಂಗಿದ್ದಿದ್ರೆ ನಾನು ರಪ್ಪನ್ನ ಒಟ್ಟು ನಿಂತ್ಕೊಂಡ್ಬಿಡ್ತಿದ್ದೆ. ಈಗ ಏನ್ ಮಾಡೋಣ, ಮರ್ತೋಗ್ಬಿಟ್ಟಿದ್ದೀನಿ ಕಣ್ರಿ ಗೌಡ್ರೆ, ಬೇಜಾರು ಮಾಡ್ಕೊಬೇಡ್ರಿ. ನೀನು ಒಂದ್ ಕೆಲಸ ಮಾಡ್ರಿ ಈಗ ಗೌಡ್ರೆ, ನೀವು ಶಂಕರಾಜ ಹೋಗ್ ಬರ್ರಿ. ಇನ್ನೇನಕ್ಕೆ ಹೋಗ್ ಬರ್ರಿ ಗೌಡ್ರೆ, ಇನ್ನೇನು ಯಾರೋದ್ರೂ ಆಟಿ ಅಲ್ವೇನ್ರಿ ಗೌಡ್ರೆ. ಲೇ 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 ರಂಗಜ್ಜ, ನೀನು ಹಿಂಗೆ ಹೇಳ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ನಾನು ಮುಂಚೆನೇ ಬಂದಿದ್ದು. ಈಗ ಒಂದು ಕೆಲಸ ಮಾಡು, ಜಾಸ್ತಿ ಏನು ಒತ್ತೇನಾಗಿಲ್ಲ. ಇನ್ನು ನಾನು ಎಲ್ಲ ಲೋಡ್ ಮಾಡ್ತಿದ್ದಾರೆ ಫ್ಯಾಕ್ಟ್ರಿಲಿ, ಎಲ್ಲ ಚೀಲ ಕಟ್ಟಿ 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 ಕೊಬ್ಬರಿ ಎಲ್ಲ ಲೋಡ್ ಮಾಡ್ತಿದ್ದಾರೆ. ಇನ್ನೂ ಒತ್ತಾಗುತ್ತೆ. ಇನ್ನೂ ಒತ್ತಾಗುತ್ತೆ, ಎಲ್ಲ ಲೋಡ್ ತಗೊಂಡು ಹೋಗೋದು. ಒಂದು ಕೆಲಸ ಮಾಡು, ಹೊಲತ್ತಾ ಹೋಗ್ತಿದ್ದೆಲ್ಲ, ಇನ್ನೇನು ರಪ್ಪನ್ನ ಹೋಗ್ಬಿಟ್ಟು ಅಲ್ಲೇ ಗಂಟೆ ಕೂತ್ಕೋಬೇಡ. ರಪ್ಪನ ಹೋಗಿ ಅದೇನು ಹೊಲತ್ತಾ ಹುಣಸೆ ಮರ ಎಲ್ಲ ನೋಡ್ಕೊಂಬರ್ಬೇಕಂತ ಹೇಳ್ತಿದ್ದೀರಲ್ಲ, ಹೋಗಿ ನೋಡ್ಕೊಂಡು ರಪ್ಪನ ಬಂದ್ಬಿಡ್ರಿ, ಗಂಡ ಹೆಂಡ್ತಿ ಇಬ್ರಾಳನು. ಹೋಗನಂತೆ, ಇನ್ನೂ 1 ಗಂಟೆ ಟೈಮ್ ಐತೆ, ಅಷ್ಟರಲ್ಲೆಲ್ಲ ರೆಡಿ ಮಾಡ್ಕೊಂತಾರ ಅವ್ರು. ರಂಗಜ್ಜ ರಪ್ಪನ ಬಂದ್ಬಿಡವು. ಸರಿ ಕಣ್ರಿ ಗೌಡ್ರೆ, ಆಯ್ತು. ಹಂಗಾದ್ರೆ ಬರ್ತೀನಿ ಕಣಿ, ಹೇಳ್ರಿ ಗೌಡ್ರೆ. ಅದಕ್ಕೇನಂತೆ, ಇನ್ನೇನು ಮಂತಾವ್ಲು ಕೆಲಸ ಎಲ್ಲ ಏನಿಲ್ಲ, ಇನ್ನೇನು ಹಸ್ಗಳ್ನೆಲ್ಲ ಇನ್ನೇನು ನಮ್ಮ ಪಾಪ ಕುಮಾರಣ್ಣ ಎಲ್ಲ ನೋಡ್ಕೊಳ್ತಾನೆ, ಅವನು ನೋಡ್ಕೊಳ್ತೀನಿ. ಹೋಗಪ್ಪ ಇವತ್ತು ತೋಟತ್ತಾವ, ನೀವೇನು ಬರಕ್ ಹೋಗ್ಬಿಡ್ರಿ, ಹೊಲತ್ತಾವ ಹೋಗಿ ಅಡ್ಡಾಡ್ಕೊಂಬರ್ರಿ ನೀವು ಅಮ್ಮ ಅಂತ ಹೇಳಿದ್ರು. ಗೌಡ್ರೆ ಇನ್ನೇನು ಬರ್ತೀನಿ ಕಣಿ, ಹೇಳ್ರಿ. ಇನ್ನೂ 1-1.5 ಗಂಟೆ ಟೈಮ್ ಐತಂದ್ರೆ ಅದಕ್ಕೇನಂತೆ. ಇನ್ನೇನು ನಮ್ಮ ತೋಟನು ಇನ್ನೇನು ಜಾಸ್ತಿ ದೂರ ಇಲ್ವಲ್ರಿ ಗೌಡ್ರೆ. ಇನ್ನೇನು ಈ ರೋಡ್ ದಾಟ್ತು ಅಂದ್ರೆ ಇನ್ನೇನು ನಮ್ಮ ತೋಟ ಅಲ್ಲೇ ಪಕ್ಕದಲ್ಲೇನೆ. ಹೋಗ್ರಿ ಅಪ್ಪನ ಹುಣಸೆ ಮರ ಎಲ್ಲ ನೋಡ್ಕೊಂಡು ರಪ್ಪನ ಬರ್ತೀವಿ. ಹೋಗ್ರಿ ಗೌಡ್ರಿ, ಇನ್ನೇನು ಕರಿಯಕ್ಕೆ ಬರಬೇಡ್ರಿ, ನಾನು ಬರ್ತೀನಿ ಕಣ್, ಹೋಗ್ರಿ. ಸರಿ ಕಣ, ಆಯ್ತು ಬಾರಲಿ ರಂಗಜ್ಜ. ಇನ್ನೊಂದೇನು ಗೊತ್ತೇನು, ಈಗ ನಾವು 3 ಜನನು ಎಲ್ಲೋದ್ರೂ ಒಂದೇ ಸಮಕ್ಕೆ ಜೋಡಿ ಮೇಲೆ ಹೋಗೋದು. ಈಗ ಒಬ್ಬ ಕಾಣಿಸ್ಲಿಲ್ಲ ಅಂದ್ರೂ, ಒಬ್ಬ ಬರಿಲ್ಲ ಅಂದ್ರೂ ಬೇಜಾರಾಗುತ್ತೆ ಕಳ್ಳ ರಂಗಜ್ಜ, ಅರ್ಥ ಮಾಡ್ಕ. ಅದಕ್ಕೆ ನಿನಗೆ ಹುಡ್ಕೊಂಡೆ ಬಂದಿದ್ದೀನಿ. ನನಗೆ ಯಾಕೆ ಅನುಮಾನ ಬಂತು, ನಿನ್ನೆ ಇನ್ನೇನು ಹೇಳಿಲ್ವಲ್ಲ, ಏನೋ ರಂಗಜ್ಜ ಏನು ನೆನ್ಪಿಟ್ಕೊಂಡಿದ್ದಾನೋ ಇಟ್ಕೊಂಡಿಲ್ವೋ, ಯಾಕಾರ ಇರಲಿ ಒಂದು ಮಾತು ಹೇಳೋಗೋಣ, ಬರೋಣ ಮಂತಾಬ್ಲೆ ಹೋಗ್ಬಿಟ್ಟು ಅಂತ ಹುಡ್ಕೊಂಡು ಬಂದೆ. ಆಟ್ರಲ್ಲಿ ನೋಡಪ್ಪ, ನಾನು ಏನು ಅಂದ್ಕೊಂಡಿದ್ದು ಹಂಗೆ ಮಾಡ್ಕೊಂಡು ಮರ್ತ್ಬಿಟ್ಟು ಅಲ್ಲೇ ಹೊಲತ್ತಾವ ಹೊಲ್ಟಿದ್ಯಾ. ಸರಿ ಆಯ್ತು, ರಪ್ಪನ ಹೋಗಿ ರಪ್ಪನ ಬರ್ರಪ್ಪ. ಈಗಳಜ್ಜಿ ಗೌರಜ್ಜಿ, ನೀನು ಹೋಗ್ತಿದೀಯ ನಮ್ಮ ತೋಟತ್ತವ. ಅಲ್ಲ ಕಣಜ್ಜಿ, ಕಾಲು ನೋವು ಮಂಡಿ ನೋವು ಅಂತ ಅಯ್ಯೋ ಅಂತಿರ್ತೀಯ. ನೀನು ಯಾಕಜ್ಜಿ ಇಷ್ಟು ದೂರ ನಡ್ಕೊಂಡು ಹೋಗ್ತೀಯೋ. ಅಲ್ಲ ಕಳ ರಂಗಜ್ಜ, ನೀನು ಒಂಥರ ಕಂಜೂಸ್ ಆಗ್ಬಿಟ್ಟಿ ಕಣೋ, ನೀನು ಬಲು ಕಂಜೂಸ್ ಆಗ್ಬಿಟ್ಟಿದ್ಯಾ. ಅಲ್ಲ ಕಣೋ, ಬೈಕ್ ತಗೊಂಡು ಅಜ್ಜಿಗೆ ಕರ್ಕೊಂಡೋಗಿ ಹೊಲತ್ತಾವೆಲ್ಲ ತೋರಿಸ್ಕೊಂಬರ್ದಲ್ಲ ನೀನು. ಆ ರೋಡ್ ಪಕ್ಕದಲ್ಲಿ ತಗೊಂಡು ಹೋಗ್ಬಿಟ್ಟು ಬೈಕ್ ನಿಲ್ಲಿಸ್ಕೊಂಡ್ಬಿಟ್ಟು ಆರಾಮಾಗಿ ಕರ್ಕೊಂಡು ಹೋಗ್ಬೋದಲ್ಲ ಅಜ್ಜಿಗೆ. ನಡ್ಕೊಂಡು ಯಾಕಲೋ ಕರ್ಕೊಂಡು ಹೋಗ್ತಿದ್ಯೋ. ಅಜ್ಜಿ ನೋಡಿದ್ರೆ ಕೈ ನೋವು, ಕಾಲು ನೋವು, ಮಂಡಿ ನೋವು ಅಂತ ಅಯ್ಯ ಅಂತಿರುತ್ತೆ. ತಿರ್ಗಾ ನೀನು ಹಿಂಗ್ ಮಾಡ್ತಿದ್ಯಲ್ಲ ರಂಗಜ್ಜ, ನೀನು ಬಲು ಕಲ್ತ್ಬಿಟ್ಟಿದ್ಯಾ ಕಣಪ್ಪ ನೀನು ಇತ್ತೀಚೆಗೆ. ಯಾಕ ನೀನು ಒಟ್ಟು ಕಂಜೂಸ್ ಆಗ್ಬಿಟ್ಟು ಯಾಕಳಲ್ಲೇ ರಂಗಜ್ಜವ್. ಗೌಡ್ರೆ ಇಲ್ ಕಣಿ, ಹೇಳ್ರಿ ಗೌಡ್ರೆ. ಪಾಪ ನಮ್ಮ ಅಜ್ಜ ಒಂದ್ 10 ಸಲ ಬಡ್ಕೊಂಡ್ತು. ಬೇಡ ಕಣಜ್ಜಿ, ನಾನು ಹೋಗ್ ಬರ್ತೀನಿ, ಸುಮ್ಕಿರು, ನೀನ್ ಏನಕ್ ಬರಕ್ ಹೋಗ್ತೀಯಾ ಅಂತ ಹೇಳಿರು. ಸುಮ್ಮಕ್ ನಡಿ ಅಜ್ಜ, ನನಗೂ ಬಲು ಬೇಜಾರಾಗಿ ಹೋಗ್ಬಿಡುತ್ತೆ, ಮಂತಾವ್ ಕುಂತು ನಡಿ ಅಂತ ಹೇಳ್ದೆ. ಅದಕ್ಕೆ ನಮ್ಮ ಅಜ್ಜಿ ಇದ್ದಿದ್ದು, ಬೈಕಾರ ತಗೊಳ್ತೀನಿ, ಬೈಕಿಂದ ಕೂತ್ಕೊಳ್ಳುವಂತೆ, ಬಾ ಹೋಗ್ ಬರೋಣ ಬೈಕಲ್ಲನೇನೆ ಅಂತ ಹೇಳ್ತು ನಮ್ಮ ಅಜ್ಜ. ಇನ್ನೇನು ರೋಡ್ ಪಕ್ಕದಲ್ಲಿ, ಇನ್ನೇನು ಹೊಲದ ಪಕ್ಕದಲ್ಲೇ ರೋಡ್ ಐತಲ್ಲ, ರೋಡ್ ಪಕ್ಕದಲ್ಲೇ ನಿಲ್ಸಿ ಆರಾಮಾಗಿ ಹೋಗ್ಬೋದು, ಬಾ ಬೈಕಲ್ಲೇ ಹೋಗೋಣ ಅಂತ ಹೇಳ್ತು. ನಾನಿದ್ದಿದ್ದು ಇವಾಗಿನೂ ಹೊಟ್ಟೆ ತುಂಬಾ ಊಟ ಮಾಡಿದೀವಿ. ಎಷ್ಟೇ ಒಂದ್ 10 ಹೆಜ್ಜೆ 20 ಹೆಜ್ಜೆ ಇಟ್ರೆ ನಮ್ ತೋಟ ಸಿಗುತ್ತೆ. ಆರಾಮಾಗಿ ನಡ್ಕೊಂಡು ಹೋದ್ರೆ ವಾಕ್ ಆಗಂಗೂ ಆಗುತ್ತೆ, ಊಟ ಎಲ್ಲ ಕರೆಕ್ಟಾಗಿ ಜೀರ್ಣನೂ ಆಗುತ್ತೆ. ನಡಿ ಹೋಗ್ ಬರೋಣ ಅಂತ ನಾನೇ ಸುಮ್ಮ ಕರ್ಕೊಂಬಂದೆ ಕಣ್ರಿ ಗೌಡ್ರಿ. ಇಲ್ಲ ಅಂದ್ರೆ ಪಾಪ ನಮ್ಮ ಅಜ್ಜ ಬೈಕ್ ತಗೊಂಡಿತ್ತು, ಬೈಕಲ್ಲೇ ಹೋಗ್ ಬರೋಣ ಅಂತ ನೀವ್ ಹೇಳ್ದಂಗೆನೆ. ಓಹೋ ಸರಿ ಕಣಜ್ಜಿ, ಆಯ್ತು ಹೇಳು. ನೀನ್ ಎಲ್ಲಿ ಬಿಟ್ಕೊಡ್ತೀಯ ನಿಮ್ ಗಂಡನ್ನ.
ಸರಿ ಕಳ್ಳ ರಂಗಜ್ಜ ಆಯ್ತು. ರಪ್ಪನ ಬಂದ್ಬಿಡ್ರಪ್ಪ ಹೆಂಗ ಚೆನ್ನಾಗಿರ್ರಪ್ಪ ಗಂಡ ಹೆಂಡ್ತಿ. ಹ್ಞೂ ರಂಗಜ್ಜ ರಪ್ಪನ ಬಂದ್ಬಿಡು, ನಾನು ಹೋಗಿರ್ತೀನಿ. ಅಲ್ಲ ಕಣಕೋ ಶಾಂತಕ್ಕ, ಅಲ್ ನೋಡಕವು. ಹ್ಞೂ ಏ ಪಾಟಿ ಹುಣ್ಸೆ ಹಣ್ಣು ಬಿಟ್ಟಿದಾವೆ. ಇದು ನಮ್ಮ ರಂಗಜ್ಜ ಗೌರಜ್ಜಿದ್ ಅಲ್ವೇನಕ್ಕ ಹುಣ್ಸೆ ಹಣ್ಣು ಮರ. ಇಲ್ಲಿ ನೋಡಕ್ಕ ಅಕ್ಕಪಕ್ಕದಲ್ಲೇ ಮರ ಐತೆ, ಇಷ್ಟು ಚಿಕ್ಕದಾಗೈತೆ ಮರ. ನೋಡಿದೆ ನೋಡಕ್ಕ ಫಸ್ಲು ಬಿಟ್ಟಿರೋದು ಹಂಗೆ ಗೊಂಚ್ಲು ಹುಣ್ಸೆ ಹಣ್ಣು ಬಿಟ್ಟಾವ್ ಕಣಕ್ಕ. ಹ್ಞೂ ಅಲ್ಲ ಕಣಕ್ಕ, ನಿಮ್ದು ಹುಣ್ಸೆ ಹಣ್ಣು ಮರ ಆಯ್ತಾ? ಏ ಇಲ್ಲ ಕಣ ಗಿರ್ಜಿ, ನಮ್ದು ಹುಣ್ಸೆ ಹಣ್ಣು ಮರನೂ ಇಲ್ಲ ಎಂತದ್ದು ಇಲ್ಲ. ಅಲ್ಲೇ ಹುಣ್ಸೆ ಹಣ್ಣೆಲ್ಲ ಖಾಲಿ ಆಗ್ತಾ ಬಂದವೆ. ನಾನೊಂದು 10-15 ಕೆಜಿ ಹೇಳ್ಬೇಕು ಯಾರಿಗಾದ್ರೂ, ನಮ್ಗೊಂದು 10-15 ಕೆಜಿ ಹುಣ್ಸೆ ಹಣ್ಣು ಕೊಡ್ರಪ್ಪ ಅಂತ. ಏನ್ ಮಾಡ್ತೀಯ, ಎಲ್ಲ ಹುಣ್ಸೆ ಹಣ್ಣೆಲ್ಲ ಖಾಲಿ ಆಗ್ಬಿಟ್ಟಿದಾವೆ. ಇನ್ನೇನು ಯಾರು ಬಡಿತಾರಲ್ಲ ಇವಾಗ, ರಂಗಜ್ಜ ಗೌರಜ್ಜಿಗೆ ಹೇಳಿದ್ರು ಆಗ್ತಿತ್ತಮ್ಮ. ಹ್ಞೂ ಅವರೇ ಕೊಡೋರು. 2 ಮರ ಐತೆ, ಸಾಮಾನ್ಯಕ್ಕೆ ಜಾಸ್ತಿ ಆಗುತ್ತೆ ಅವ್ರದ್ದು ಹುಣ್ಸೆ ಹಣ್ಣು, ಫಸ್ಲು ಬೇರೆ ಜಾಸ್ತಿ ಐತೆ ನೋಡು. ಇನ್ನೇನು ಇಟ್ಕೊಂಡು ಏನ್ ಮಾಡ್ತಾರ ಅವರು ಬೇರೆಯವ್ರಿಗೆ ಕೊಡ್ತಾರೆ. ಅದ್ರಾಗ ನನಗೊಂದು 10-15 ಕೆಜಿ ಕೊಡ್ರಿ ಗೌರಜ್ಜಿ ಅಂತ ಹೇಳಿರ್ತೀನಿ. ಮೊದ್ಲೇ ಹೇಳಿದ್ರೆ ಸರಿ ಆಗ್ಬಿಡುತ್ತೆ. ನಿಮ್ದು ಹುಣ್ಸೆ ಹಣ್ಣು ಮರ ಇಲ್ವೇನೆ ಗಿರ್ಜಿ? ಅಯ್ಯೋ ನಮ್ದೆಲ್ಲ ಇಟ್ಕೊಂಡು ಬಾರಕ ಆತ್ಲಾಗಿ. ಇದ್ದಿದ್ದು ಹುಣ್ಸೆ ಹಣ್ಣು ಮರನು ಅದು ಯಾಕೆ ಈ ವರ್ಷ ಫಸ್ಲು ಬಿಟ್ಟಿಲ್ಲ ಏನಿಲ್ಲ ಆತ್ಲಾಗಿ. ಒಂದೇ ಒಂದು ಐತೆ ಸಣ್ಣದಾಗಿರೋದು. ಅದ್ರಲ್ಲಿ ಏನು 1 ವರ್ಷ ಫಸ್ಲು ಬಿಟ್ರೆ ಇನ್ನು 2-3 ವರ್ಷ ಫಸ್ಲೇ ಬಿಡಲ್ಲ ಕಣಕ. ನಮ್ಮಂದ್ರೂ ಹುಣ್ಸೆ ಹಣ್ಣೆಲ್ಲ ಖಾಲಿ ಆಗ್ಬಿಟ್ಟೈತೆ ಅತ್ಲಾಗಿ. ನಾವು ತಗೊಂಬೇ ಕಣಕ ಹೊಸ ಹುಣ್ಸೆ ಹಣ್ಣು. ಏನ್ ಮಾಡ್ತೀಯ? ಸಾಂಬಾರ್ ಮಾಡೋದಕ್ಕೂ ಹುಣ್ಸೆ ಹಣ್ಣು ಇಲ್ದಂಗೆ ಖಾಲಿ ಆಗ್ಬಿಟ್ಟಿದಾವ್ ಕಣಕ. ಏನ್ ಮಾಡೋದು ಹೇಳು? ಅಲ್ಲ ಕಣಕ, 1-2 ಕುಯ್ಕೊಂಡು ಹೋಗನೇನಕ, 1 ವಾರಕ್ಕಾರ ಆಗಂಗೆ. ಅಷ್ಟರಲ್ಲಿ ಯಾರ ಬಡಿದು ಗಿಡಿದ್ರೆ ಹುಣ್ಸೆ ಹಣ್ಣ ತಗೊಂಡ್ರೆ ಆಗುತ್ತೆ. ಬಾರಕ 1-2 ಕುಯ್ಕೊಂಡು ಹೋಗ. ಇನ್ನೇನು ಮಾಡೋಣ? ಏಯ್ ಗಿರ್ಜಿ, ಏನು ಅಂತ ಮಾತಾಡ್ತಿದ್ಯಾ? ಸುಮ್ಮಕ್ ನಡಿಯ. ಬೇರೆದ್ರಲ್ಲಿ ಬಂದ್ಬಿಟ್ಟು ಹುಣ್ಸೆ ಹಣ್ಣು ಕುಯ್ಕೊಂಡು ಹೋಗೋಣ ಅಂತ ಹೇಳ್ತಿದ್ಯಲ್ಲೇ. ಸುಮ್ಮಕ್ ನಡಿಯಮ್ಮ ತಾಯಿ. ಅದಕ್ಕೆ ಕಡೆ ಗಿರ್ಜಿ ನಿನ್ ಜೊತೆ ನಾನು ಎಲ್ಲೂ ಬರಲ್ಲ ಅನ್ನೋದು. ನೀನು ಬುದ್ಧಿ ಬಿಡಲ್ಲ ಕಣಮ್ಮ ನೀನು. ಅದ್ ಏನ್ ಬುದ್ಧಿ ಕಲ್ತಿದ್ಯಾ ಏನೋ ಅತ್ಲಾಗಿ. ಅದ್ರಲ್ಲೂ ನಮ್ ಗೌರಜ್ಜಿ ರಂಗಜ್ಜಾರಲ್ಲಿ ಬಂದ್ಬಿಟ್ಟು ಹುಣ್ಸೆ ಹಣ್ಣು ಕಿತ್ಕೊಂಡು ಹೋಗಕ್ ಆಗುತ್ತೇನೆ? ಹೋಗ ಮಾತ್ಲಾಗಿ. ಇನ್ನೊಂದ್ ದಿವಸ ನಾನು ನಿನ್ ಜೊತೆ ಎಲ್ಲೂ ಬರಲ್ಲ ಕಣಮ್ಮ. ನೀನ್ ಹಿಂಗ ಆಡ್ತಾ ಕೂತ್ಕೊಂಡ್ರೆ ನೀನು. ಅಲ್ಲ ಕಣಕ ಶಾಂತಕ್ಕ, 2-3 ಮರ ಐತೆ ಗೌರಜ್ಜಿ ರಂಗಜ್ಜಾರ್ದು. ನಾನೇನು ಏನ್ ಮರದಿಂದ ಕಿತ್ಕೊಳ್ಳೋಣ ಅಂತಾನೆ ನಾನು ಹೇಳ್ತಿಲ್ಲ. ಕೆಳಗಡೆ ನೋಡಕ್ಕ ಸುಮ್ಕೆ ಉದ್ರಿ ಎಲ್ಲ ಅಧ್ವಾನ ಆಗಿ ಹೋಗ್ತಿದಾವೆ. ಉದ್ರಿ ಕೆಳಗಡೆ ಬಿದ್ದಿದಾವಲ್ಲಕ್ಕ, ಅವಾದ್ರೂ ಆಯ್ಕಣ ಬಾರಕೋ. ಸುಮ್ಕೆ ಅವೆಲ್ಲ ವೇಸ್ಟ್ ಆಗೋದಕ್ಕಿಂತ ನಾವಾದ್ರೂ ತಗೊಂಡೋದ್ರೆ ಮನೆಗೆ ಸಾಂಬಾರ್ಗಾರ ಆಗುತ್ತಲ್ವೇನಕ್ಕ. ಅದಕ್ಕೆ ಹೇಳ್ತಿರೋದು. ಬಾ ಒಂದೊಂದ್ 2 ತಗೋಣ. ಯಾಕೋ ಶಾಂತಕ್ಕ, ಈಗ ಒಂದ್ ಕೆಲಸ ಮಾಡುವ, ನೀನ್ ಕೆಳಗಡೆ ಆಯ್ಕ, ನಾನು ಮಾತ್ರ ಮೇಲ್ಗಡೆ ಕುಯ್ಕೊಡ್ತೀನಿ. ಸರಿ ಏನಕ್ಕ? ನೋಡ ಈ ಹುಡುಗಿನ. ಅಲ್ಲ ಕಣೆ ಗಿರ್ಜಿ, ನೀನು ಒಂಥರ ಪರವಾಗಿಲ್ಲ ಕಣೆ. ನೀನು ಚೆನ್ನಾಗಿದ್ಯಾ ನೀನು. ಹೆಂಗ್ ಮಾತಾಡ್ತೀಯ ನೋಡೆ. ನೀನು ನಾನೆಲ್ಲ ಕೆಳಗಡೆದ ಆಯ್ಕಣದಂತೆ, ಇವಳು ಮಾತ್ರ ಮೇಲ್ಗಡೆದೆಲ್ಲ ಕುಯ್ಕೊಡ್ತಾಳಂತೆ. ಯಾಕಮ್ಮ? ಪರವಾಗಿಲ್ಲ ಕಣೆ ಗಿರ್ಜಿ ನೀನು. ನನಗೂ 1-2 ಕುಯ್ ಕೊಡು ಮೇಲ್ಗಡೆವು, ನಾನೇನ್ ಬೇಡ ಅಂತೀನ. ಅಲ್ಲ ಕಣಕ ಶಾಂತಕ್ಕ, ನೀನೇ ತಾನೇ ಹೇಳಿದ್ದು ಬೇರೆದ್ರಲ್ಲೆಲ್ಲ ಕುಯ್ಕೋಬಾರ್ದು ಅಂತ. ನನ್ನ ಪಾಡಿಗೆ ನಾನು ಕುಯ್ಕೊಡ್ತೀನಿ. ಯಾಕಂದ್ರೆ ಗೌರಜ್ಜಿ ಏನಾರು ಬಂದ್ರೆ ನಾನು ಹೇಳ್ತೀನಿ. ಬೇಕಾರೆ ನನಗೆ ಸಾಂಬಾರಿಗೆ ಬೇಕಿತ್ತು ಕಣಜ್ಜಿ ಗೌರಜ್ಜಿ ಅಂತ. ನೀನು ಕೆಳಗಡೆಲ್ಲ ಆಯ್ಕೊಳಕ ಅದಕ್ಕೇನಂತೆ. ಸರಿ ಕಣಮ್ಮ, ಆಯ್ತು, ನೀನ್ ಇಷ್ಟ ಕಣಮ್ಮ. ನನ್ಗೇನಾಗ್ಬೇಕಾಯ್ತೆ. ನೀನ್ ಬುದ್ಧಿ ಬಿಡಲ್ಲ ಅಂತ ನನಗೆ ಚೆನ್ನಾಗ್ ಗೊತ್ತು. ಇವಕ್ಕೂ ನೋಡು. ನಾನು 1-2 ಕುಯ್ಕೊಂಡಿ ಕಣಕ ಅಂತ ಹೇಳಿರೋದು ಬೇಡ ಕಣಮ್ಮ ಅಂತ ಹೇಳ್ತೈತೆ. ಕೆಳಗಡೆ ಏನಾದ್ರು ಆಯ್ಕೊಳಕ ಅಂತ ಹೇಳಿದ್ರೆ ನೀನ್ ಮಾತ್ರ ಮೇಲ್ಗಡೆ ಕುಯ್ಕೊಳ್ಳೋದು, ನಾನ್ ಮಾತ್ರ ಕೆಳಗಡೆದ ಆಯ್ಕೊಳದ ಅಂತ ಹೇಳ್ತೈತೆ. ನೋಡಿ ಇವಕ್ಕನ ಎಷ್ಟು ಹೊಟ್ಟೆ ಕಿಚ್ಚೈತಂತ. ಇವಕ್ಕನು ಕುಯ್ಕೊಳ್ಳಿ. ಬೇಡ ಅಂದವ್ರು ಯಾರು ಇವಾಗ? ನಾನು ಮಾತ್ರ ಕುಯ್ಕೊಂಡ್ರೆ ಎಲ್ಲ ಹೊಟ್ಟೆ ಕಿಚ್ಚಿ ಇವಕ್ಕನ್ಗೆ. ಕುಯ್ಕೊಳಕ ಬೇಕಾದ್ರೆ ಒಳ್ಳೆ ಗೊಂಚ್ಲು ಇದಾವ ಮಾತ್ರ. ಹುಣ್ಸೆ ಹಣ್ಣು ಮಾತ್ರ ಒಳ್ಳೆ ಚೆನ್ನಾಗಿ ಫಸ್ಲು ಬಿಟ್ಟೈತಮ್ಮ. ಇನ್ನೊಂದೆರಡು ಕುಯ್ಕೊಂಡ್ರೆ ಅಲ್ಲೇ ಸಾಕಾಗ್ಬಿಡುತ್ತತ್ತಾಗಿ. ನೋಡಿ ಹಿಂಗೆ ಗೊಂಚ್ಲು ಸಿಕ್ಕಿರಿ ಅತ್ಲಾಗ ರಪ್ಪನ ಕುಯ್ಕೊಂಡು ಹೋಗ್ಬಿಡ್ಬೋದು ಅತ್ಲಾಗಿ. ಯಾಕೋ ಕೆಳಗಡೆ ಎಲ್ಲ ಆಯ್ಕೊಳಕ. ಶಾಂತಕ್ಕ, ಈಗಳಜ್ಜು ನಾವ್ ಹೇಳ್ದಂಗೆನೆ ನೋಡಜ್ಜ ಇಲ್ಲಿ. ಈ ಗಿರ್ಜಿ ಬಂದ್ಬಿಟ್ಟು ಅಲ್ಲೇ ನೋಡಲಿ ಎಲ್ಲ ಹುಣ್ಸೆ ಹಣ್ಣೆಲ್ಲ ಕುಯ್ಕೊಡ್ತಿರೋದು ನೋಡಜ್ಜ. ಏನಜ್ಜ ಮಾಡ ನೀ ಹುಡುಗಿಗೆ? ಹೋಗ್ಲಿ ಬಿಡ ಅತ್ಲಾಗಿ, ಇನ್ನೇನ್ ಮಾಡ್ತೀಯ ಅತ್ಲಾಗಿ. ಏನೋ ಅತ್ಲಾಗ ಅವಳು ಸಾಂಬಾರ್ ಗಿಂಬಾರ್ಗೆ ಅವ್ರದ್ದು ಹುಣ್ಸೆ ಹಣ್ಣು ಮರ ಇಲ್ವಲ್ಲ, ಈ ವರ್ಷ ಏನು ಫಸ್ಲು ಬಿಟ್ಟಿಲ್ಲ. ಅವ್ರ ಮಾವನು ಯಾರೋ ಹೇಳ್ತಿದ್ರು ಮೊನ್ನೆ, ಏನೋ ಹುಣ್ಸೆ ಹಣ್ಣು ಇದ್ರೆ ಕೊಡ್ಲ ರಂಗಜ್ಜ ನಮ್ಗೊಂದು 10-15 ಕೆಜಿ ಅಂತ ಹೇಳ್ತಿದ್ರು. ಫಸ್ಲು ಬಿಟ್ಟಿಲ್ಲ ನಮ್ದು ಈ ವರ್ಷ, ಎಲ್ಲ 2-3 ವರ್ಷ ಆಯ್ತು. ಯಾಕ ಹುಣ್ಸೆ ಮರ ಯಾಕ ಏನು ವಯಸ್ಸಾಯ್ತೋ ಏನೋ ಫಸ್ಲು ಬಿಟ್ಟಿಲ್ಲ ಅಂತ ಬೇರೆ ಹೇಳ್ತಿದ್ರು. ಕೊಟ್ಟು ಕಳ್ಸು ಅತ್ಲಾಗ, ಇಲ್ಲ ಕುಯ್ಕೊಂಡು ಹೋಗ್ಲಿ ಅತ್ಲಾಗಿ. ಏನು ಮಾಡ ನೀ ಹುಡುಗಿಗೆ? ಹೇಳಾರು ಕುಯ್ಕೊಂಡು ಹೋದ್ರೆ ಅದೊಂಥರ ಮಾತ್ಲಾಗಿ. ಹೇಳಲ್ಲ ಕೇಳಲ್ಲ ಬಂದ್ಬಿಟ್ಟು ಹಿಂಗೆಲ್ಲ ಕುಯ್ಕೊಂಡು ಹೋಗ್ತಾರಲ್ಲೇ. ಇವ್ರು ನೋಡ್ಬಿಟ್ಟು ಬೇರೆಯವರೆಲ್ಲ ಇಂಥ ಕೆಲಸನೇ ಮಾಡ್ತಾರತ್ಲಾಗಿ. ಏನು ಹೇಳ್ತೀಯ ಅಮ್ಮ ಅತ್ಲಾಗಿ?
ನಮ್ಗೆ ಒಂಥರ ಆಗುತ್ತೆ ಏನಾರ ಹೇಳೋದಕ್ಕೆ. ನೋಡಲಿ ಆ ಇದ್ಯಾಕೆ ಗಿರ್ಜಮ್ಮ ಏನು ಹುಣ್ಸೆಹಣ್ಣು ಕುಯ್ಕೊಂಡು ಹೋಗ್ತಿದ್ದೇನೆ? ಆ ಏನ್ ತಾಯಿ ಒಂದ್ ಮಾತು ಹೇಳ್ಬಿಟ್ಟಾರ ಕುಯ್ಕೊಂಡು ಹೋಗಿ. ನೀನು ತಿನ್ನೋದಕ್ಕೆ ತಗೊಂಡು ಹೋಗೋದು ನಾನೇನ್ ಬೇಡ ಅಂತ ಹೇಳಲ್ಲ, ಆದ್ರೆ ಹೇಳಾದ್ರೂ ಒಂದ್ರಿಟ್ಟು ಕುಯ್ಕೊಂಡು ಹೋಗ್ಬೇಕಲ್ವೇ ನಮ್ಮ ಗಿರ್ಜಮ್ಮ? ಎಂತ ಕೆಲಸ ಮಾಡ್ತೀರಾ ನೋಡ್ರಿ ನೀವು. ಬಡ್ಕೊಂಡೆ ನಾನು. ಬೇಡ ಕಣೆ ಶಾಂತಮ್ಮ ಅಂತ ಹೇಳಿದ್ರೆ ನನ್ನ ಮಾತು ಕೇಳ್ತಾಳೆ ಇವಳು. ಪಾಪ ದೇವ್ರಂತ ರಂಗಜ್ಜ ಗೌರಜ್ಜಿ. ನೋಡು, ಈ ಅಮ್ಮ ಕುಯ್ಕಡ್ತಿದ್ರು ಹೆಂಗ್ ಹೇಳ್ತಿದಾರಂತ. ಹೇಳಾದ್ರೂ ಕುಯ್ಕೊಂಡು ಹೋಗಮ್ಮ ಅಂತ ಹೇಳ್ತಿದಾರೆ. ಯಾಕೆ ಕುಯ್ತಿದ್ಯಾ ಅಂತ ಒಂದ್ ಮಾತಾದ್ರು ಕೇಳ್ತಿದಾರ ಪಾಪ ಅವರು. ಅಂತ ದೇವ್ರಂತ ಅವ್ರದ್ರಲ್ಲಿ ಬಂದ್ಬಿಟ್ಟು ಇವತ್ತ ಈ ಗಿರ್ಜಾಕ ಬಂದ್ಬಿಟ್ಟು ಹುಣ್ಸೆಹಣ್ಣು ಕುಯ್ಕೊಂಡು ಹೋಗ್ತೈತಲ್ಲ, ಈಗ ಮಾಡಿದ್ರೆ ಸರಿ ಆಗುತ್ತಾ? ಗಿರ್ಜಿ ನೋಡಲಿ, ಗೌರಜ್ಜಿ ರಂಗಜ್ಜ ಬಂದಿದ್ದಾರೆ, ಹೇಳು ಅವ್ರಿಗೆ ಒಂದ್ರಿಟ್ಟು ಸಾಂಬಾರಿಗೆ ಕುಯ್ಕೊಂಡು ಹೋಗ್ತಿದ್ದೀನ ಅಂತ. ನೋಡಲಿ, ನೋಡಿದ್ರು ಸುಮ್ಮನೆ ನಿಂತಿರೋದು. ಅಜ್ಜಿ, ಗೌರಜ್ಜಿ, ರಂಗಜ್ಜ, ಏನ್ ಮಾಡೋಣ, ಹಿಂಗೆ ಅಡ್ಡಾಡ್ಕೊಂಡ್ ಬರ್ತಿದ್ದೆ ತೋಟದ ಹೋಗೋಣಂತ ನಾನು ಒಂದ್ರೇಟು. ನಮ್ಮದ್ರಲ್ಲಿ ಈ ವರ್ಷ ಫಸ್ಲು ಬಿಟ್ಟಿಲ್ಲ ಹುಣಸೆ ಹಣ್ಣಿಂದು. ಅದಕ್ಕತ್ಲಾಗಿ ಒಂದೆರಡು ಕುಯ್ಕೊಂಡು ಹೋಗೋಣ, ಸಾಂಬಾರಿಗೆ ಇರಿಲ್ಲ ಕಣ್ ಗೌರಜ್ಜಿ. ಕೆಳಗಡೆ ಒಂದೆರಡು ಆಯ್ಕೊಂಡೆ ಉದ್ರಿದ್ದವು, ಇನ್ನೊಂದೆರಡು ಸಾಕಾಗಲ್ಲ ಅಂತ ಒಂದೆರಡು ಕುಯ್ಕೊಳ್ಳೋಣ ಅಂತ ಕುಯ್ಕೊಡ್ತಿದ್ದೆ. ಅಷ್ಟ್ರಲ್ಲಿ ಬಂದೆ ಕಣ್ ಗೌರಜ್ಜಿ. ಬೇಜಾರ್ ಮಾಡ್ಕೊಬೇಡ್ರಿ ಮತ್ತೆ. ನಿಮಗೆ ಹೇಳ್ದಂಗೆ ಕೇಳ್ದಂಗೆ ಎಲ್ಲ ಹುಣಸೆ ಹಣ್ಣೆಲ್ಲ ಕುಯ್ಕೊಂಡು ಹೋಗ್ತಿದ್ದೀನಂತ ಒಂದೆರಡು ಆಗಂಗೆ ಕುಯ್ಕೊಂಡು ಹೋಗ್ತಿದ್ದೆ ಆಟೆ ಮತ್ತೆ. ಬೇಜಾರ್ ಮಾಡ್ಕೊಬೇಡ್ರಿ. ಅಲ್ಲ ಕಣೆ ಗಿರ್ಜಮ್ಮ, ನಾವ್ ಯಾವತ್ತಾದ್ರೂ ಬೇಡವಂತ ಹೇಳ್ತೀವೇನೆ. ನೀವು ತಿನ್ನೋದಕ್ಕೇನೆ ಅಲ್ವೇನೆ ಸಾಂಬಾರ್ ಗಿಂಬಾರ್ ಮಾಡ್ಕೊಂಡು ತಿನ್ನೋದಕ್ಕೆ, ಮೀನಿನ ಹುಳಿಗೋ ಸಾಂಬಾರ್ ಮಾಡೋದಕ್ಕೂ ಎಲ್ಲದಕ್ಕೂ ನೀವು ತಗೊಂಡು ಹೋಗ್ತೀರಾ. ನಾವೇನು ಬೇಡ ಅಂತ ಹೇಳ್ತೀವೇನೆ ಯಾವತ್ತಾದ್ರೂ? ಇಲ್ಲ ಕಣಜ್ಜಿ, ನಮ್ದು ಹುಣಸೆ ಹಣ್ಣು ಮರದಲ್ಲಿ ಹುಣಸೆ ಹಣ್ಣು ಇಲ್ಲ ಕಣಜ್ಜಿ, ಈ ವರ್ಷ 4-5 ಕೆಜಿ ಕೊಡಜ್ಜಿ ಅಂತ ಹೇಳಿದ್ರೆ ಹಂಗೆ ಕೊಡ್ತಿದ್ದೆ ಕಣೆ. ಬೇಕಾದ್ರೆ ನಾನು ಹಿಂಗೆಲ್ಲ ಮಾಡಬಾರ್ದು ಕಣೆ ಗಿರ್ಜಿ. ಯಾರು ನೋಡವ್ರು ಏನಂತಾರೆ ಹೇಳು? ಗೌರಜ್ಜಿ ನೋಡಿ ಹೆಂಗ್ ಬೈತಿತ್ತು ಆ ಗಿರ್ಜಮ್ಮಗ ಅಂತ ಹೇಳ್ಕೊಂಡು ಆಡ್ಕೊಂತಾರೆ. ಹಿಂಗೆಲ್ಲ ಮಾಡಿದ್ರೆ ಸರಿ ಆಗುತ್ತೇನೆ ಗಿರ್ಜಮ್ಮ? ಇನ್ನೊಂದ್ ದಿವಸ ಮಾಡಬಾರ್ದು ನೋಡಿ, ಇವಾಗ್ಲೇ ಹೇಳ್ತಿದ್ದೀನಿ. ಸರಿ ಕಣ, ಆಯ್ತು ಬಿಡಜ್ಜಿ ಗೌರಜ್ಜಿ, ಇನ್ನೊಂದ್ ದಿವಸ ಹಿಂಗೆಲ್ಲ ಕುಯ್ಕೊಂಡು ಹೋಗಲ್ಲ. ಆಯ್ತು ಬಿಡು. ತಗಡ್ರಿ ಗೌರಜ್ಜಿ, ರಂಗಜ್ಜ, ಬೇಜಾರ್ ಮಾಡ್ಕೊಬೇಡ್ರಿ. ಅದು ಇವೆಲ್ಲದನ್ನು ಸ್ವಲ್ಪ ಕುಯ್ಕೊಂಡಿದ್ದೆ, ಇವೆಲ್ಲ ತಗಳ್ರಿ, ತಗೊಂಡು ಹೋಗ್ರಿ. ನಾನು ಬೇರೆ ತಾವೇನಾದ್ರೂ ತಗೊಂತೀನಿ, ಇನ್ನೇನ್ ಮಾಡೋಣ. ನನಗೂ ಗೊತ್ತಾಗ್ಲಿಲ್ಲ ಗೌರಜ್ಜಿ, ಸಾಂಬಾರಿಗೆ ಇರಿಲ್ವಲ್ಲ, ಅದಕ್ಕೋಸ್ಕರ ಒಂದೆರಡು ಕುಯ್ಕೊಂಡು ಹೋಗೋಣ ಅಂತ ಬಂದೆ ಆಟೆಯ. ಬೇಜಾರ್ ಮಾಡ್ಕೊಬೇಡ್ರಿ. ಅಮ್ಮಯ್ಯ, ಹೇಳೋದು ಅರ್ಥ ಮಾಡ್ಕೊಳ್ಳಿ ಗಿರ್ಜಮ್ಮ, ಬೇಜಾರ್ ಮಾಡ್ಕೋಬೇಡ. ಇವಾಗ ಆಯ್ತು, ನೀನು ತಿನ್ನೋದಕ್ಕೆ ತಗೊಂಡು ಹೋಗೋದು ಸಾಂಬಾರಿಗಿಲ್ಲ ಅಂತ ಹೇಳ್ತಿದ್ಯಾ. ನೋಡಿ ಕೆಳಗಡೆ ಒಂದ್ 2-3 ಒಂದ್ ವಾರ 15 ದಿವಸ ಆಗಂಗೆ ಕುಯ್ಕೊಂಡು ಹೋಗು. ಆಮೇಕಿಂತ ಬೇಕಾದ್ರೆ ನಾವು ಹುಣಸೆ ಮರ ಬಡಿಸ್ತೀವಲ್ಲ ಹುಣಸೆ ಹಣ್ಣೆಲ್ಲ, ಅವಾಗ ಬೇಕಾರೆ ಒಂದ್ 5-6 ಕೆಜಿ ಕೊಟ್ಟು ಕಳಿಸ್ತೀನಿ, ಬೇಕಾರೆ ತಗೊಂಡೋಗು ಅಂತೆ. ಹೋಗ ಮಾತ್ಲಾಗಿ ಕುಯ್ಕೊಂಡು ಹೋಗು, ಸುಮ್ಕೆ ಏನ್ ಕೊಡಬೇಡ.